ಇರಾನ್ ಮತ್ತೆ ಅಮೆರಿಕ ಯುದ್ಧ ಆಗ್ತಾ ಇದೆ ಅಂತೇಳಿ ಇವತ್ತು ಕಚ್ಚಾ ವಸ್ತುಗಳು ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಏನ್ ಇವತ್ತು ಡ್ರಿಪ್ ಇರ್ಬೋದು ಮತ್ತೆ ಮಲ್ಚಿಂಗ್ ಪೇಪರ್ ಇರ್ಬೋದು ಮತ್ತೆ ಡ್ರಿಪ್ ಗೊಬ್ಬರ ಇರ್ಬೋದು ಏಕಾಏಕಿ ಅದನ್ನ ಏರಿಕೆ ಮಾಡ್ಬಿಟ್ಟಿದ್ದಾರೆ. ಒಂದು ಮಲ್ಚಿಂಗ್ ಪೇಪರ್ ಒಂದು ಕಟ್ಟು 2-2.5 ಸಾವಿರ ಇತ್ತು, 1800, 1700, 2300 ರೂಪಾಯಿ ಇತ್ತು. ಇದು ಏಕಾಏಕಿ ಅದನ್ನ 3000 ರೂಪಾಯಿ, 1000 ರೂಪಾಯಿ ಹೆಚ್ಚಳ ಮಾಡಿದ್ದಾರೆ. ನಾವ್ ಎಲ್ಲಿ ಹಾಕ್ಬೇಕು? ಈಗಲೇ ಕೂಲಿ ಅಂದ್ರೆ 600 ರೂಪಾಯಿ ಕೇಳ್ತಾರೆ. ಮಲ್ಚಿಂಗ್ ಪೇಪರ್ ಅಂದ್ರೆ 1000 ರೂಪಾಯಿ. 1 ಎಕರೆ ಇವತ್ತು ಉಳುಮೆ ಮಾಡಿ ಬೆಳೆ ಇಕ್ಬೇಕಂದ್ರೆ 2-3 ಲಕ್ಷ ರೂಪಾಯಿ ಖರ್ಚು ಬರ್ತಾ ಇದೆ. ಅದು ಬೆಳೆ ರೋಗಗಳಿಂದ ರಕ್ಷಣೆ ಮಾಡ್ಕೊಂಡು ಎಲ್ಲ ಬಂದು ಮಾರ್ಕೆಟ್ ಅಲ್ಲಿ ಬೆಲೆ ಸಿಗ್ತಂತ ಗ್ಯಾರಂಟಿ ಇಲ್ಲ. ಅದಕ್ಕ ಏನು ಯುದ್ಧದ ನೆಪ ಹೇಳಿ ಏರಿಕೆ ಮಾಡೋದನ್ನ, ಯಾಕಂದ್ರೆ ಆಲ್ರೆಡಿ ಸ್ಟಾಕ್ ಇರ್ತದೆ, ಸ್ಟಾಕ್ ಇದನ್ನ ಅದನ್ನ ರೈತರಿಗೆ ದುಪ್ಪಟ್ಟು ಮಾಡ್ತಾ ಇದಾರೆ. ಅದನ್ನ ನಿಯಂತ್ರಣ ಮಾಡಕ್ ಒಂದು ತಂಡ ರಚನೆ ಮಾಡಿ, ಕಾನೂನು ರಚನೆ ಮಾಡಿ ನಿಮ್ಮ ಮುಖಾಂತರ ಕೃಷಿ ಮಂತ್ರಿಗಳನ್ನ ಒತ್ತಾಯ ಮಾಡ್ತಾರೆ. ಕ್ಷೇತ್ರದ ಮೇಲೆ ಇರಾನ್ ಮತ್ತು ಅಮೆರಿಕದ ಯುದ್ಧದ ಕರಿನೆರಳು ಬಿದ್ದೈತೆ. ಯಾಕಂದ್ರೆ ಇನ್ನೇನು ಈಗ ಟೊಮಾಟೊ ಮತ್ತಿತರ ವಾಣಿಜ್ಯ ಬೆಳೆಗಳ ಋತುಮಾನ ಪ್ರಾರಂಭವಾಗ್ತಾ ಇದೆ. ರೈತರು ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದಾರೆ. ಆದರೆ ರೈತರ ಮೇಲೆ ಬರೆ ಎಳೆಯುವಂತೆ ಖಾಸಗಿ ಕಂಪನಿಗಳು ಕಚ್ಚಾ ವಸ್ತುಗಳು ನಮ್ಗೆ ಸಿಗ್ತಾ ಇಲ್ಲ ಅಂತೇಳಿ ಇವತ್ತು ಮಲ್ಚಿಂಗ್ ಪೇಪರ್ ಇರ್ಬೋದು, ಡ್ರಿಪ್ ಇರ್ಬೋದು, ಮತ್ತೆ ಡ್ರಿಪ್ಗೆ ಸಂಬಂಧಪಟ್ಟ ಸಲಕರಣೆಗಳಿರ್ಬೋದು, ಪ್ರತಿ ಮೇಲೇನು ಬೆಲೆ ಏರಿಕೆ ಆಗಿದೆ. ಒಂದು ರೋಲ್ ಮಲ್ಚಿಂಗ್ ಪೇಪರ್ 2200-300 ಇದ್ದಿದ್ದು ಇವಾಗ 3000-3200 ರೂಪಾಯಿ ಆಗಿದೆ. ಒಂದು ರೋಲ್ ಡ್ರಿಪ್ ಪೈಪ್ ಏನು 1800-2000 ಇದ್ದಿದ್ದು ಇವಾಗ 3-3.5 ಆಗಿದೆ. ಪ್ರತಿಯೊಂದು ಮೇಲೆ ಇದಾಗ್ತದೆ. ಆ ಅಂಗಡಿ ಮಾಲೀಕರನ್ನು ಮತ್ತೆ ಕಂಪ್ನಿಯವರನ್ನು ಕೇಳಿದ್ರೆ ನಮಗೆ ಕಚ್ಚಾ ವಸ್ತುಗಳು ಬರ್ತಾ ಇಲ್ಲ, ನಮ್ಗೆ ಸಿಗ್ತಾ ಇಲ್ಲ, ಏನೋ ಈ ಒಂದು ಯುದ್ಧದಿಂದ ನಮ್ಗೆ ಕಚ್ಚಾ ವಸ್ತುಗಳ ಬೆಲೆ ಹೆಚ್ಚು ಏರಿಕೆ ಆಗ್ತಿದೆ ಅಂತ ಹೇಳ್ತಾರೆ. ಆದ್ರೂ ಸಹ ಯಾವುದೇ ರೀತಿಯ ಕಾನೂನು ಆಗ್ತಾ ಇಲ್ಲ. ನಾವು ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಒತ್ತಾಯ ಮಾಡ್ತಾ ಇರೋದ್ರಿಂದ ಕೃಷಿ ಪರಿಕರಣಗಳ ಬೆಲೆ ಏರಿಕೆಯಾಗಿದೆ, ಅದು ನಿಯಂತ್ರಣ ಮಾಡಲೇಬೇಕು. ಇಲ್ಲ ಅಂದ್ರೆ ನಾವು ಕೃಷಿ ಬಿಟ್ಬಿಡ್ಬೇಕಾಗ್ತದೆ. ಈಗಾಗಲೇ 1 ಎಕರೆ ಅಂದ್ರೆ ಉಳುಮೆಯಿಂದ ಹಿಡಿದು ಬೆಳೆ ನಾಟಿ ಮಾಡೋವರೆಗೂ ಪ್ರತಿ ಎಕರೆಗೆ 2 ಲಕ್ಷದಿಂದ 3 ಲಕ್ಷ ರೂಪಾಯಿ ಖರ್ಚು ಬರ್ತಾ ಇದೆ. ಅಷ್ಟೆಲ್ಲ ಬಂಡವಾಳ ಹಾಕಿ ಬೆಳೆ ಬೆಳೆದು ಅದನ್ನು ರೋಗಗಳಿಂದ ರಕ್ಷಣೆ ಮಾಡಿಕೊಂಡ್ರೆ ಮಾರುಕಟ್ಟೆಯಲ್ಲಿ ಬೆಲೆ ಸಿಗ್ತದೆ ಅಂತೇಳಿ ಗ್ಯಾರಂಟಿ ಇಲ್ಲ. ರೈತರ ಬದುಕು ಅತಂತ್ರವಾಗಿರೋದ್ರಿಂದ ಈ ಒಂದು ಇರಾನ್ ಮತ್ತೆ ಅಮೆರಿಕದ ಯುದ್ಧದ ಕರಿನೆರಳಿನ ನೆಪದಲ್ಲಿ ಇವತ್ತು ಕೃಷಿ ಪರಿಕರಣಗಳು ಮಲ್ಚಿಂಗ್ ಪೇಪರ್ ಇರ್ಬೋದು, ಡ್ರಿಪ್ ಇರ್ಬೋದು, ಮತ್ತೆ ಡ್ರಿಪ್ ಗೊಬ್ಬರ ಇರ್ಬೋದು, ಬಿತ್ತನೆ ಬೀಜಗಳಿರೋದು ಬೆಲೆ ಏರಿಕೆ ಮಾಡೋದು ಸರಿ ಇಲ್ಲ. ಇದಕ್ಕೆ ಮಾನ್ಯ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಿ ರೈತರಿಗೆ ಅನುಕೂಲವಾಗಿರುವ ರೀತಿಯಲ್ಲಿ 95% ಸಬ್ಸಿಡಿ ದರದಲ್ಲಿ ಕೃಷಿ ಪರಿಕರಗಳನ್ನು ವಿತರಣೆ ಮಾಡಿ ಸಂಕಷ್ಟದಲ್ಲಿರುವ ರೈತ ಕುಲವನ್ನು ರಕ್ಷಣೆ ಮಾಡಬೇಕಂತೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ.